ಇದು ಟಿವಿ5 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಮಾಜಿ ಶಾಸಕ ಬಸವರಾಜ್ ದಡೇಸೂಗೂರು ಮೇಲೆ ಅಕ್ರಮ ಮುರಮ್ಮ ಗಣಿಗಾರಿಕೆ ಆರೋಪವಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈ ಸವಿಸ್ತಾರವಾದಂತ ವರದಿಯನ್ನ ಬಿತ್ತರಿಸಿದ ಬೆನ್ನಲ್ಲೇ ಈಗ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಕ್ರಮ ಗಣಿಗಾರಿಕೆ ನಡೆಸಿದ ಜಮೀನು ಮಾಲೀಕರ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ. 10 ಲಕ್ಷ ಮೌಲ್ಯದ ಮುರಂ ಕಳ್ಳತನವಾಗಿದೆ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿದೆ. ವರದಿ ಪ್ರಸಾರದ ಬೆನ್ನಲ್ಲೇ ಗಣಿ ಇಲಾಖೆ, ಪೊಲೀಸರು, ಕಂದಾಯ ಇಲಾಖೆ ಅಲರ್ಟ್ ಆಗಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿದ್ದು ಸದ್ಯಕ್ಕೆ ಈಗ ಕೆಲವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. 20 ಮೀಟರ್ಗೂ ಹೆಚ್ಚು ಆಳದಲ್ಲಿ ಗಣಿಗಾರಿಕೆ ನಡೆಸಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆ ಜಮೀನಿನ ಮಾಲೀಕರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ. 10 ಲಕ್ಷ ಮೌಲ್ಯದ ಮುರಂ ಕಳ್ಳತನವಾಗಿದೆ ಅಂತ ಎಫ್ಐಆರ್ನಲ್ಲಿ ಈಗ ಉಲ್ಲೇಖಿಸಲಾಗಿದೆ. ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಕೆಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಈಗ ತನಿಖೆ ಕೂಡ ಚುರುಕಾಗಿ ನಡೀತಾ ಇದೆ. ಕಂದಾಯ ಇಲಾಖೆ, ಪೊಲೀಸರು ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಗಣಿ ಇಲಾಖೆ ಇವರೆಲ್ಲರೂ ಕೂಡ ಈಗ ಅಲರ್ಟ್ ಆಗಿದ್ದಾರೆ. ಟಿವಿ5 ಕನ್ನಡದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಿಸ್ತಾರವಾದಂಥ ವರದಿಯನ್ನ ಪ್ರಕಟಿಸಲಾಗಿತ್ತು. ಈ ವರದಿಯ ಬೆನ್ನಲ್ಲೇ, ವರದಿ ಬಿತ್ತರಿಸಿದ ಬೆನ್ನಲ್ಲೇ ಈಗ ಎಚ್ಚೆತ್ತುಕೊಂಡಿದ್ದಾರೆ. ಗಣಿ ಇಲಾಖೆ ಇರ್ಬೋದು, ಪೊಲೀಸರು ಇರ್ಬೋದು, ಕಂದಾಯ ಇಲಾಖೆ ಇವರೆಲ್ಲರೂ ಕೂಡ ಈಗ ಅಲರ್ಟ್ ಆಗಿದ್ದು ಇಲ್ಲಿ ಯಾವ ರೀತಿಯಾಗಿ ಗಣಿಗಾರಿಕೆ ಮಾಡಲಾಗ್ತಾ ಇದೆ, ಇದಕ್ಕೆ ಯಾವ ರೀತಿ ಲಿಮಿಟೆಡ್ ಪರ್ಮಿಷನ್ ಇದೆ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ತನಿಖೆ ಕೂಡ ನಡೀತಾ ಇದೆ. ಇನ್ನು ಈ ಅಕ್ರಮವಾಗಿ ಏನು ಗಣಿಗಾರಿಕೆ ಮಾಡ್ತಾ ಇದ್ರಲ್ಲ ಅದಕ್ಕೆ ಸಂಬಂಧಿಸಿದಂತೆ ಮಾಜಿ ಶಾಸಕ ಬಸವರಾಜ್ ದಡೇಸೂಗೂರು ಮೇಲೂ ಕೂಡ ಈ ಅಕ್ರಮ ಗಣಿಗಾರಿಕೆಯ ಆರೋಪ ಇದೆ. ಮತ್ತೆ ಈ ಅಕ್ರಮ ಗಣಿಗಾರಿಕೆ ನಡೆಸಿದಂಥ ಜಮೀನು ಮಾಲೀಕರೇನಿದ್ದಾರೆ ಅವರ ಮೇಲೂ ಕೂಡ ಈಗ ಎಫ್ಐಆರ್ ದಾಖಲಾಗಿದೆ. ಅಂದರೆ ಇಲ್ಲಿ 20 ಮೀಟರ್ಗಿಂತ ಹೆಚ್ಚು ಆಳಕ್ಕೆ ಇಲ್ಲಿ ಮೈನಿಂಗ್ ಮಾಡಲಾಗ್ತಾ ಇತ್ತು ಅನ್ನುವಂಥ ಆರೋಪ ಇತ್ತು. 10 ಲಕ್ಷ ಮೌಲ್ಯದ ಮುರಂ ಕಳ್ಳತನ ಆಗಿದೆ ಅನ್ನುವಂಥ ಅಂಶ ಕೂಡ ಆಯಿತು. ಹೀಗಾಗಿ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಇನ್ವಾಲ್ವ್ ಆಗಿದ್ರು, ಯಾವಾಗಿಂದ ಕೂಡ ಇಲ್ಲಿ ಮೈನಿಂಗ್ ನಡೀತಾ ಇತ್ತು, ಅದೆಲ್ಲದಕ್ಕೂ ಈಗ ಪೊಲೀಸರು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಆ ಜಮೀನು ಮಾಲೀಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮತ್ತು ಈ ಮುರಂ ಏನು ಕಳ್ಳತನವಾಗಿತ್ತಲ್ಲ ಅದು ಯಾರು ತೆಗೆದುಕೊಂಡು ಹೋಗಿದ್ದಾರೆ, ಯಾರ ಹತ್ರ ಇದೆ, ಮಾರ್ಕೊಂಡ್ರ ಏನು ಕತೆ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೂಡ ಈಗ ಪೊಲೀಸರು ತಮ್ಮ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಕಂಪ್ಲೇಂಟ್ ದಾಖಲಾಗಿದೆ, ತನಿಖೆ ಕೂಡ ಶುರುವಾಗಿದೆ. ಇಲ್ಲಿವರೆಗೂ ಕೂಡ ಒಂದಷ್ಟು ಆರೋಪಗಳಿತ್ತು. ಈ ರೀತಿಯಾಗಿ 20 ಮೀಟರ್ ಆಳ ಏನಿದೆ ಅದಕ್ಕೂ ಹೆಚ್ಚಾಗಿ ಮೈನಿಂಗ್ ಮಾಡೋದ್ರ ಮೂಲಕ ಮುರಮ್ಮನ್ನ ತೆಗೆದುಕೊಂಡು ಹೋಗಿದ್ದಾರೆ, ಕತ್ಕೊಂಡು ಹೋಗಿದ್ದಾರೆ ಅಂತ. ಬಟ್ ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಸುದ್ದಿಯನ್ನ ಬಿತ್ತರಿಸಿದ್ವಿ. ಆ ವರದಿಯ ಬೆನ್ನಲ್ಲೇ ಈಗ ಕಂದಾಯ ಇಲಾಖೆ ಇರ್ಬೋದು, ಗಣಿ ಇಲಾಖೆ ಇರ್ಬೋದು, ಪೊಲೀಸರು ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರೋ ಅವರೆಲ್ಲರನ್ನೂ ಕೂಡ ಕರೆದು ತನಿಖೆ ನಡೆಸಬೇಕು ಅಂತ ಎಫ್ಐಆರ್ ಕೂಡ ಈಗ ದಾಖಲಾಗಿದೆ. ಎಫ್ಐಆರ್ನಲ್ಲಿ ಎಷ್ಟು ಮುರಂ ಕಳ್ಳತನ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಿದ್ದು. ಈಗಾಗಲೇ ಟಿವಿ5 ಕನ್ನಡದ ಒಂದು ಬಿಗ್ ಇಂಪ್ಯಾಕ್ಟ್ ಇದು. ಕಂದಾಯ ಇಲಾಖೆ, ಗಣಿ ಇಲಾಖೆ ಹಾಗೂ ಪೊಲೀಸರು ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಈಗ ಈ ಅಕ್ರಮ ಮೈನಿಂಗ್ಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲು ಮಾಡಿಕೊಂಡು ಎಫ್ಐಆರ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಈ ಎಫ್ಐಆರ್ನಲ್ಲಿ ಏನೇನು ಉಲ್ಲೇಖ ಆಗಿದೆ, ಯಾರ್ಯಾರ ವಿರುದ್ಧ ಕಂಪ್ಲೇಂಟ್ ರೈಸ್ ಆಗಿದೆ ಅಂತ? ಖಂಡಿತವಾಗ್ಲೂ ನೀತಿ, ಇದು ಟಿವಿ5 ಒಂದು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಗಣಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸೇರಿದಂತೆ ಕಂದಾಯ ಇಲಾಖೆ ಕೂಡ ಹೈ ಅಲರ್ಟ್ ಆಗಿದೆ ಅಂತ ಹೇಳ್ಬೋದು. ಮಾಜಿ ಶಾಸಕ ಬಸವರಾಜ್ ದಡೇಸೂಗೂರು ಏನಿದ್ದಾರೆ ಅವ್ರ ಮೇಲೆ ಅಕ್ರಮ ಮರಳು ಗಣಿಗಾರಿಕೆ ಆರೋಪ ಏನಿದೆ, ಆ ಆರೋಪ ಹಿನ್ನೆಲೆ ಮೇಲೆ ಟಿವಿ5 ಕೂಡ ಒಂದು ಸುದ್ದಿಯನ್ನ ಕೂಡ ಬಿತ್ತರಿಸುತ್ತೆ. ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಈಗಾಗಲೇ ಇಬ್ಬರ ಮೇಲೆ ಎಫ್ಐಆರ್ ಕೂಡ ಪ್ರಕರಣ ದಾಖಲಾಗಿದೆ. ಯಾಕಂದ್ರೆ ಸಾಕಷ್ಟು ರಾಯಚೂರು ಭಾಗದಲ್ಲಿ ಸುತ್ತಮುತ್ತಲು ಅಕ್ರಮ ಗಣಿಗಾರಿಕೆ ಆಗುತ್ತೆ ಅನ್ನುವಂತ ಕೂಡ ಮಾಹಿತಿ ಸಾಕಷ್ಟಿತ್ತು. ಈ ಮಾಹಿತಿ ಬೆನ್ನಲ್ಲೇ ಕೂಡ ಟಿವಿ5 ಸುದ್ದಿಯನ್ನ ಬಿತ್ತರಿಸಿದ ಬಳಿಕ ಈಗ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಜಮೀನು ಮಾಲಕರು ಏನಿದ್ದಾರೆ ಅವರಿಬ್ಬರ ಮೇಲೆ ಎಫ್ಐಆರ್ ಕೂಡ ಆಗಿರುವಂತದ್ದು. ಇದು ಏನಂದ್ರೆ ಸಿಂಧನೂರು ತಾಲೂಕಿನ
ಸಾಲಗುಂದ ಸರ್ವೆಯಲ್ಲಿ ಬರುವಂತ ಏನು 278 ಏನಿದೆ ಆ ಭಾಗದಲ್ಲಿ ಇರುವಂತಹ ಇಬ್ಬರು ಮಾಲೀಕರ ಮೇಲೆ ಕೂಡ ಈಗ ಎಫ್ಐಆರ್ ಕೂಡ ಆಗಿರುವಂತದ್ದು. 20 ಮೀಟರ್ಗೂ ಹೆಚ್ಚು ಆಳದಲ್ಲಿ ಏನಿದೆ ಗಣಿಗಾರಿಕೆಯನ್ನ ನಡೆಸ್ತಾ ಇದ್ರು. ಅಂದ್ರೆ ಸರ್ಕಾರ ಇದ್ರ ಬಗ್ಗೆ ಸಾಕಷ್ಟು ನಿಯಮ ಕೂಡ ಇತ್ತು. ಆ ನಿಯಮದ ಪ್ರಕಾರ ಇವರು ಮರಳು ಮಾಫಿಯಾನ ಕೂಡ ಮಾಡ್ತಾ ಇರಲಿಲ್ಲ ಮತ್ತು ಸರ್ಕಾರಕ್ಕೆ ಯಾವುದೇ ರೀತಿಯಾಗಿ ಅವ್ರ ಗಮನಕ್ಕೆ ಕೂಡ ಬರ್ತಾ ಇರಲಿಲ್ಲ. ಹೀಗಾಗಿ ಸಾಕಷ್ಟು ಮೌಲ್ಯದಲ್ಲಿ ಕೂಡ ಇದು ಕಳ್ಳತನ ಆಗ್ತಾ ಇತ್ತು. ಅಂದಾಜು 10 ಲಕ್ಷದ ಮೌಲ್ಯದವರೆಗೂ ಕೂಡ ಮರಳು ಏನು ಕಳ್ಳತನ ಆಗಿದೆ ಅನ್ನುವಂಥದ್ದು ಕೂಡ ಎಫ್ಐಆರ್ ನಲ್ಲಿ ದಾಖಲಾಗಿದೆ. ಈಗಾಗಲೇ ಸಿಂಧನೂರು ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ ಮತ್ತು ಇದ್ರ ಜೊತೆಗೆ ಮಾಜಿ ಶಾಸಕ ಏನು ಬಸವರಾಜ ದಡೇಸೂರು ಏನಿದ್ದಾರೆ ಅವ್ರ ಮೇಲೆ ಅಕ್ರಮ ಮರಳುಗಾರಿಕೆ ಆರೋಪ ಏನಿತ್ತು. ಈಗ ಸದ್ಯ ಈಗ ಪೊಲೀಸರು ಮತ್ತು ಕಂದಾಯ ಇಲಾಖೆಯವರು ಕೂಡ ಇದರ ಇನ್ನೂ ಹೆಚ್ಚಿನ ತನಿಖೆಯನ್ನು ಕೂಡ ಮಾಡಲಿದ್ದಾರೆ. ನೀತಿ, ಥ್ಯಾಂಕ್ ಯು ಸಿದ್ದು ಡೀಟೇಲ್ಸ್ಗೆ.